ಸಂಪರ್ಕದಲ್ಲಿದ್ದಾರೆ ಎಸ್.ಆರ್. ವಿಶ್ವನಾಥ್ ಅವರೇ, ನೀವೆಲ್ಲ ಎಲ್.ಕೆ. ಅಡ್ವಾಣಿ ಅವರು ಏನು ಉತ್ತುಂಗದಲ್ಲಿದ್ದಾಗ 90ರ ದಶಕದಲ್ಲಿ ಉತ್ತುಂಗದಲ್ಲಿದ್ದಾಗ ನೀವೆಲ್ಲ ಏಕ್ದಮ್ ಯುವಕರು. ಎಲ್.ಕೆ. ಅಡ್ವಾಣಿ ಅಂದರೆ ಆ ಸಮಯದಲ್ಲಿ ಗೊತ್ತಿದೆ, ಒಂದು ಹೆಜ್ಜೆ ವಾಜಪೇಯಿಗಿಂತಲೂ ಭಾಳ ಉಗ್ರ ಹಿಂದುತ್ವವಾದಿ ಅನ್ನುವಂಥದ್ದು. ಯಾವ ರೀತಿ ಒಂದು ಕಡೆ ಭಾರತ ರತ್ನ ಪ್ರಶಸ್ತಿ, ಭಾರತ ರತ್ನ ಘೋಷಣೆ, ಮತ್ತೊಂದು ಕಡೆ ಎಲ್.ಕೆ. ಅಡ್ವಾಣಿ ಅವರನ್ನು ಯಾವ ರೀತಿ ನಿಮ್ಮ ಬಾಲ್ಯಾವಸ್ಥೆ ಅಥವಾ ಯುವಕನಾಗಿದ್ದಾಗ ಹೇಗಿದ್ರಿ, ಯಾವ ರೀತಿ ನೆನಪಿಸ್ಕೋತೀರಿ? ಸರ್, ನಾನು ಈಗಲೂ ನೆನಪಲ್ಲಿರೋದು 90ರ ದಶಕದಲ್ಲಿ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆದಾಗ ಕುಮಾರಕೃಪದಲ್ಲಿ ಅಡ್ವಾಣಿಜಿಯವರು ವಾಜಪೇಯಿ ಇದ್ದರು. ಅವ್ರಿಗೆ ರಕ್ಷಕರಾಗಿ ನಾವೇ ಇದ್ದಿದ್ದು. ಯಾವ ಪೊಲೀಸು ಇರಲಿಲ್ಲ. ನಾವೊಂದು ದೊಣ್ಣೆ ಹಿಡ್ಕೊಂಡು ಅವರ ರೂಮನ್ನು ಕಾವಲು ಕಾಯ್ತಾ ಇದ್ವಿ. 3 ದಿನಗಳ ಕಾಲ ಅವರ ರೂಮ್ ಬಾಗಿಲಲ್ಲೇ ನಾವು ಕಾಯ್ಕೊಂಡಿದ್ವಿ, ಹಗಲು ರಾತ್ರಿ ಇದ್ದಂಥದ್ದು. ಅದಾದಮೇಲೆ ನಾವು ಅವರ ರಾಮ ಜನ್ಮಭೂಮಿಯ ಹೋರಾಟದ ಏನೇನು ಹೋರಾಟಗಳನ್ನು ಕೊಟ್ಟಿದ್ರು ಅದರಲ್ಲೆಲ್ಲ ಕೂಡ ನೇರವಾಗಿ ಹೋರಾಟವನ್ನು ಮಾಡಿ ಮೊಕದ್ದಮೆಗಳನ್ನ ಹಾಕ್ಸ್ಕೊಂಡು ಜೈಲು ವಾಸಕ್ಕೂ ಹೋಗಿ ಬಂದವನು ನಾನು. ಸೊ ನಮಗೆ ಪ್ರೇರಣಾದಾಯಕವಾಗಿರ್ತಕ್ಕಂಥವ್ರು ಇವತ್ತು ಅವರು ಭಾರತೀಯ ಜನತಾ ಪಾರ್ಟಿಯ ಪಿತಾಮಹ, ಭೀಷ್ಮ ಮತ್ತು ಉಕ್ಕಿನ ಮನುಷ್ಯ, ಇವೆಲ್ಲ ಕೂಡ ನಾವು ಕೊಟ್ಟಿರೋ ಬಿರುದು ಅಲ್ಲ, ಸಾಮಾನ್ಯ ಜನಗಳು ಕರೀತಾ ಇರ್ತಕ್ಕಂಥ ಒಂದು ಇದು. ಆ 90ರ ದಶಕದಲ್ಲಿ ಏನು ರಾಮ ಜನ್ಮಭೂಮಿಯ ಹೋರಾಟವನ್ನು ಜನಾಂದೋಲನವಾಗಿ ಪರಿವರ್ತನೆ ಮಾಡಿದಂಥ, ಇಡೀ ದೇಶದಾದ್ಯಂತ ಪ್ರವಾಸವನ್ನು ಮಾಡಿ ಇವತ್ತೇನು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ, ಬಾಲರಾಮನ ಅನಾವರಣ ಆಯಿತು, ಇದಕ್ಕೆ ಭಾಳ ಪ್ರಮುಖ ಕಾರಣಕರ್ತರು ಲಾಲ್ ಕೃಷ್ಣ ಅಡ್ವಾಣಿಜಿಯವರು. ಇವತ್ತು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಭಾರತದ ಜನತೆ ಮತ್ತು ನಮ್ಮ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಅತ್ಯಂತ ಆನಂದ ಆಗಿದೆ. ಕೆಲವರು ಅನ್ಬೋದು ಭಾರತ ರತ್ನ ಕೊಟ್ಟಿರ್ತಕ್ಕಂಥದ್ದು ಅವನು ಸಮಾಧಾನ ಮಾಡೋಕ್ಕೆ ಅಂತೇಳಿ. ಅವರು ವಾಜಪೇಯಿ ಅವರಿದ್ದಾಗ, ಆಗ ಸರ್ಕಾರ ರಚನೆ ಮಾಡಿದಾಗ ಅವ್ರು ಹೇಳಿದ್ರು ವಾಜಪೇಯಿ ಅವರು ಪ್ರಧಾನಿ ಆಗಲಿ, ನಾನು ಬೇಡ ಅಂತೇಳಿ ಪದತ್ಯಾಗವನ್ನು ಮಾಡಿದಂಥ ಒಬ್ಬ ಮಹಾನುಭಾವ. ಅವ್ರಿಗೆ ಯಾವುದೇ ಅಧಿಕಾರದ ವ್ಯಾಮೋಹ ಇರಲಿಲ್ಲ. ಇವತ್ತು ಅವರು ಎಲ್ಲವನ್ನ ಪರಿಗಣಿಸಿ ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿದೆ. ನಾವು ಅತ್ಯಂತ ಆನಂದವನ್ನು ಪಡ್ತಾ ಇದ್ದೀವಿ, ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಸಾಧಾರಣವಾಗಿ ನರೇಂದ್ರ ಮೋದಿಯವರ ಕೆಲವು ಘೋಷಣೆಗಳು, ಕೆಲವು ನಿರ್ಧಾರಗಳು ಭಾಳ ಅನಿರೀಕ್ಷಿತವಾಗಿರುತ್ತೆ. ಯಾವುದೇ BJP ಕಾರ್ಯಕರ್ತ, ಬೇರೆ ಯಾವುದೇ ನಾಯಕರು ಗೊತ್ತಾಗೋದಿಲ್ಲ. ನಿನ್ನೆ ತನಕ ಅಟ್ಲೀಸ್ಟ್ ನಿಮ್ಮ ತಲೆಯಲ್ಲಿ ಯಾವತ್ತಾದರೂ ಭಾರತ ರತ್ನ ಸಿಗಬಹುದು, ಈ ಥರ ಒಂದು ಘೋಷಣೆ ಆಗ್ಬೋದು, ನಿರೀಕ್ಷೆಗಳಿದೆ? ಯಾಕಂದರೆ ಕರ್ಪೂರಿ ಠಾಕೂರ್ ಅವರಿಗೆ ಮೊನ್ನೆ ಅಷ್ಟೇ ಕೊಟ್ಟಿದ್ದು ಒಂದು ಅನಿರೀಕ್ಷಿತ ನಿರ್ಧಾರಗಳು. ಖಂಡಿತವಾಗೂ ನಮಗೆ ಆ ನಿರೀಕ್ಷೆ ಇರಲಿಲ್ಲ. ಅವರು ಯಾವುದೇ ಘೋಷಣೆಗಳು ಮಾಡಿದಾಗ ಪದ್ಮಶ್ರೀ ಇರ್ಬೋದು, ಪದ್ಮವಿಭೂಷಣ ಇರ್ಬೋದು, ಭಾರತ ರತ್ನ ಇರ್ಬೋದು, ಸಾಮಾನ್ಯ ಜನಗಳನ್ನು ಗುರುತಿಸಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇದು ನಮಗೂ ಕೂಡ ನಿರೀಕ್ಷಿತ ಅಲ್ಲ, ಅನಿರೀಕ್ಷಿತವಾಗಿ ಈಗ ನಮಗೆ ಒಂದು ಅರ್ಧ ಗಂಟೆ ಮೊದಲು ಗೊತ್ತಾಗಿರ್ತಕ್ಕಂಥದ್ದು. ಸೊ ಈ ಥರ ಅನಿರೀಕ್ಷಿತವಾಗಿ ಉತ್ತಮವಾದ ವ್ಯಕ್ತಿಗೇ ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ರಾಜಕೀಯವಾಗಿ ಕೆಲವರು ಯಾರಾದರೂ ಭಾರತೀಯ ಜನತಾ ಪಾರ್ಟಿ ನಾಯಕರು ಕೊಟ್ಟವ್ರೆ ಅಂತ ಹೇಳೋದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ. ಧನ್ಯವಾದ ಎಸ್.ಆರ್. ವಿಶ್ವನಾಥ್ ಅವರೇ, ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ.